ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಬಯಲಿಗೆ ಬಂದ 2ನೇ ದಿನ ನಾನು ಪ್ರೆಸ್ ಮೀಟ್ ಮಾಡಿದೆ. ಪ್ರೆಸ್ ಮೀಟ್ ಮಾಡಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ನೆಕ್ಕುಂಟಿ ನಾಗರಾಜು ಮತ್ತು ನಾಗೇಂದ್ರಗಿರುವಂಥ ವ್ಯಾವಹಾರಿಕ ಸಂಬಂಧ. ನಾಗೇಂದ್ರ ಅವರು ಶಾಂಗ್ರಿಲಾ ಹೋಟೆಲ್ನಲ್ಲಿ ಅಧಿಕಾರಿಗಳ ಸಭೆ ಕರೆದು ಒಂದು ಡೈರೆಕ್ಷನ್ ಕೊಟ್ಟಿರೋದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೆ. ಡೈರೆಕ್ಷನನ್ನು ವಸಂತ ನಗರ ಬ್ರಾಂಚಿನಿಂದ MG ರಸ್ತೆ ಬ್ರಾಂಚಿಗೆ ಯೂನಿಯನ್ ಬ್ಯಾಂಕು ಖಾತೆಯನ್ನು ಬದಲಾಯಿಸಬೇಕು ಅನ್ನೋ ಸೂಚನೆ ಕೊಡ್ತಾರೆ ಅಂತ. ಅಲ್ಲಿಂದಲೇ ಹಗರಣದ ಪ್ರಾರಂಭ ಆದಿಯಾಗದೆ ಅಲ್ಲಿಂದ. ಆಮೇಲೆ ಮುಂದುವರೆದು ಹೇಳಿದ್ದೆ, ನೆಕ್ಕುಂಟಿ ನಾಗರಾಜೇ ಇದರ ಸೂತ್ರಧಾರ. ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಜೊತೆಗೆ ವ್ಯಾವಹಾರಿಕ ಸಂಬಂಧ ಇದೆ. ಇದ್ರ ಜೊತೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಭಾಳ ಪರಮಾಪ್ತ ಇದ್ದಾನೆ ಅಂತಕ್ಕಂಥ ಫೋಟೋವನ್ನು ನಾನು ಬಿಡುಗಡೆ ಮಾಡಿದ್ದೆ. ನಾವು ಈ ಎಲ್ಲ ದಾಖಲೆ ಬಿಡುಗಡೆ ಮಾಡಿದ ಮೇಲೆ SIT ಅವನು ವಶಕ್ಕೆ ತೊಗೊಂಡು ನೆಕ್ಕುಂಟಿ ನಾಗರಾಜನ್ನ. ಅವತ್ತೇ ಮತ್ತೆ ಹೇಳಿದ್ವಿ, ನಾಗೇಂದ್ರ ಅವ್ರನ್ನ ನೀವು ನೋಟಿಸು ಕೊಟ್ಟಿಲ್ಲ, ನೀವು ಬಂಧಿಸೂ ಇಲ್ಲ ಅಂಥೇಳಿ. ನೀವು ನೋಟಿಸು ಕೊಡದೇ ಇರೋದು ಮತ್ತು ಎನ್ಕ್ವೈರಿನೂ ಮಾಡದೇ ಇರೋದು, ಕೇಸ್ನೂ ದಾಖಲಿಸ್ತಾ ಇರೋದನ್ನು ನೋಡಿದಾಗ ಎಲ್ಲೋ ನೀವು ರಕ್ಷಿಸುವಂಥ ಮುಚ್ಚಾಕುವಂಥ ಸಂಚು ನಡೆಸಿದ್ದೀರಿ ಅಂತ ಹೇಳಿದ್ವಿ. 187 ಕೋಟಿ ರೂಪಾಯಿ ದೊಡ್ಡ ಮೊತ್ತದ ಹಗರಣ, ಪರಿಶಿಷ್ಟ ಜನಾಂಗದ ಕಲ್ಯಾಣಕ್ಕೆ ಬಳಕೆಯಾಗಬೇಕಾದಂಥ ಹಗರಣ. ಅಹಿಂದ ರಾಜಕಾರಣ ಮಾಡಿ ರಾಜಕೀಯ ಅಧಿಕಾರವನ್ನು ದಕ್ಕಿಸ್ಕೊಂಡವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದಲಿತರಿಗೆ ಅವ್ರ ಕಣ್ಣೆದುರುಗಡೆಯಲ್ಲಿ ಅವರ ಸರ್ಕಾರದಲ್ಲೇ ಮೋಸ ಮತ್ತು ಅನ್ಯಾಯ ವಂಚನೆ ಆಗ್ತಿರಬೇಕಾದ್ರೆ ಅವ್ರನ್ನ ರಕ್ಷಣೆ ಮಾಡುವ ಪ್ರಯತ್ನ ನೀವು ಮಾಡಿದ್ರಿ. ಈಗ ED ಅವ್ರನ್ನ ವಶಕ್ಕೆ ತಗೊಂಡಿದೆ. ED ಹೋಗಲೇಬೇಕಿತ್ತು. ED ಬರದೆ ಇಷ್ಟು ಲೂಟಿ ಆದಾಗ CBI ಮತ್ತು ED ಬಾರದೆ ಮಾವ ಬಾವ ಬಂದು ಅವರಿಗೆ ಸನ್ಮಾನ ಮಾಡಲಿಕ್ಕಾಗುತ್ತೆ. ಈಗ ನಾನು ಆಗ್ರಹಿಸ್ತೇನೆ, ಪೂರ್ಣ ದಾಖಲೆಗಳನ್ನು CBI ವಶಕ್ಕೆ ಒಪ್ಪಿಸಬೇಕು. ಇದು ಅಂತಾರಾಜ್ಯದ ಒಂದು ಪ್ರಕರಣ ಆಗಿರೋ ಕಾರಣಕ್ಕೆ. ಮತ್ತು ಹಣ ಇನ್ನೂ ವಶಕ್ಕೆ ತಗೊಂಡಿಲ್ಲ. ಇದುವರೆಗೂ ವಶಕ್ಕೆ ತಗೊಂಡು 14 ಕೋಟಿಯಷ್ಟು ಹಣ ಟ್ರಾನ್ಸ್ಫರ್ ಆಗಿರೋದು, ಈಗಾಗಲೇ ಟ್ರಾನ್ಸ್ಫರ್ ಆಗಿರೋದು 94 ಕೋಟಿಗೂ ಹೆಚ್ಚು ಹಣ. ಇನ್ನೂ 80 ಕೋಟಿ ರೂಪಾಯಿ ಹಣ ವಶಕ್ಕೆ ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ 2 ಎನ್ಕ್ವೈರಿ ಅದು ತನಿಖೆಯನ್ನು ದಿಕ್ತಪ್ಪಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ CBI ವಶಕ್ಕೆ ಸಂಪೂರ್ಣ ದಾಖಲೆಗಳನ್ನು, ಇದುವರೆಗೂ ಮಾಡಿರುವಂಥ ತನಿಖೆಯ ಮಾಹಿತಿಯನ್ನು ಒಳಗೊಂಡಂಥ ಸಂಪೂರ್ಣ ದಾಖಲೆಗಳನ್ನು CBI ವಶಕ್ಕೆ ಒಪ್ಪಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ED ಕ್ರಮ ಸರಿಯಾಗಿದೆ. ಪಾತ್ರಧಾರಿಗಳಲ್ಲಿ ಕೆಲವರು ಮಾತ್ರ ಸಿಕ್ಕಿಬಿದ್ದಿದ್ದಾರೆ. ಸೂತ್ರಧಾರಿಗಳು ಇನ್ನೂ ಸಿಕ್ಕಾಕೊಂಡಿಲ್ಲ. ಸೂತ್ರಧಾರಿಗಳ ಮೇಲೂ ಕ್ರಮ ಆಗಬೇಕು ಮತ್ತು ಈ ಹಣ ರಿಕವರಿ ಆಗುವಂಥ ಕೆಲಸ, ಹಣ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ತನಿಖೆ ಮಾಡುವಂಥ ಕೆಲಸ, 2 ಕೆಲಸ ಆಗಬೇಕು. ಹಾಗಾಗಿ EDಯ ಕ್ರಮವನ್ನು ನಾನು ಸ್ವಾಗತಿಸ್ತೇನೆ.